ಈ 2024-25ನೇ ಸಾಲಿನ ಹಾಸ್ಟೆಲ್ ಅರ್ಜಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಕುರಿತು ವಿದ್ಯಾರ್ಥಿನಿಗಳಿಗೆ ಪ್ರವೇಶ 2023-24ನೇ ಸಾಲಿನ ಒಂದು ಪ್ರವೇಶ ಪ್ರಾರಂಭವಾಗಿರ್ತಕ್ಕಂಥದ್ದು. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಆದೇಶ ಬಂದಿರತಕ್ಕಂಥದ್ದು. ಆ ಆದೇಶದ ಕುರಿತು ನಿಮಗೆ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ವಿದ್ಯಾರ್ಥಿಗಳೇ, 2024-25ನೇ ಸಾಲಿನಿಂದ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಪ್ರವೇಶಾತಿಯಲ್ಲಿ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಮೂಲಕ ಆಹಾರ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸುವ ಬಗ್ಗೆ ಏನಪ್ಪ ಇದೆ ಅಂದರೆ, ಈ ವರ್ಷದಿಂದ ಅಂದರೆ 2024-25ನೇ ಸಾಲಿನಿಂದ ಈ ವರ್ಷದಿಂದ ಸಮಾಜ ಕಲ್ಯಾಣ ಇಲಾಖೆಯಡಿ ವರ್ಕ್ ಮಾಡ್ತಕ್ಕಂಥ ಹಾಸ್ಟೆಲ್ಗಳೇನಿವೆ ಆ ಹಾಸ್ಟೆಲ್ಗಳಿಗೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ HMIS ಈಗ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಮೂಲಕ ನೀವು ಆಹಾರ ಪರಿಶಿಷ್ಟ ಜಾತಿ ಅಂದರೆ SC ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಬೇಕು ನೋಡಿ. 2023-24ನೇ ಸಾಲಿನ ಬಜೆಟ್ ಭಾಷಣದ ಖಂಡಿಕೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ SC ST ಇಲಾಖೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ನಿಲಯವಾರು ಅರ್ಜಿಗಳನ್ನು ಸ್ವೀಕರಿಸುವ ಬದಲು ತಾಲೂಕುವಾರು ಅರ್ಜಿಗಳನ್ನು ಆಹ್ವಾನಿಸಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಬೆಂಗಳೂರು ಪ್ರವೇಶಕ್ಕೆ ಅನುಸರಿಸುತ್ತಿರುವ ಮಾದರಿ ರೀತಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಿಗೆ ಆಹಾರ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ. 2022-23 ಏನಾಯ್ತಪ್ಪ ಅಂದರೆ, ಹಾಸ್ಟೆಲ್ಗಳಿಗೆ ಈಗ ಹೆಂಗೆ ಮುರಾರ್ಜಿ ಸೆಲೆಕ್ಟ್ ಮಾಡಬೇಕಾದ್ರೆ ಕೌನ್ಸಿಲಿಂಗ್ ಮಾಡ್ತಾರೋ ಅದೇ ರೀತಿ ಆಟೋಮೆಟಿಕ್ಕಾಗಿ ವಾದರ್ಸ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೆಂಗಳೂರಿಂದಲೇ ಸೆಲೆಕ್ಟ್ ಲಿಸ್ಟ್ ಬಂದಿತ್ತು. ಅಂದರೆ ನೀವು ಇಂಥ ಹಾಸ್ಟೆಲಿಗೆ ಸೆಲೆಕ್ಟ್ ಆಗಿದ್ದರೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಬೆಂಗಳೂರಿಂದಲೇ ಬಂದಿತ್ತು. ಇದು ರಾಜ್ಯ ಮಟ್ಟದಲ್ಲೇ ಇತ್ತು. ತಾಲೂಕು ಮಟ್ಟದಲ್ಲಿ ಏನಾಗಿರಲಿಲ್ಲ, ಹಾಸ್ಟೆಲ್ ಸೆಲೆಕ್ಷನ್ ಲಿಸ್ಟ್ ಬಂದಿರಲಿಲ್ಲ, ರಾಜ್ಯ ಮಟ್ಟದಲ್ಲೇ ಇತ್ತು. ಅದು ನೋಡಿ ಇಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಮುಂದೆ ನಿಮ್ಗೆ ಶಾರ್ಟ್ಕಟ್ಟಾಗಿ ಆಮೇಲೆ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಆದೇಶ ಆಗಿತ್ತು. ಯಾವ ವರ್ಷ 2022-23 ಹೋದ ವರ್ಷ SHP ಮೂಲಕ ಹಾಸ್ಟೆಲ್ ಅರ್ಜಿ ಕರೆದು ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಆಟೋಮೆಟಿಕ್ಕಾಗಿ ಮೊಬೈಲ್ಗೆ ಮೆಸೇಜ್ ಬಂದಿತ್ತು, ಇಂಥ ಹಾಸ್ಟೆಲ್ಗೆ ಹೋಗಿ ನೀವು ಸೆಲೆಕ್ಟ್ ಆಗಿದ್ದೀರಂತ. ಆ ರೀತಿ ಸಿಸ್ಟಮ್ ಇತ್ತು. ಆದರೆ ನೋಡಿ, ಸಮಾಜ ಕಲ್ಯಾಣ ಇಲಾಖೆಯವರ ಪ್ರಸ್ತಾವನೆಯಂತೆ 2021-22ನೇ ಸಾಲಿನವರೆಗೂ ಸಮಾಜ ಕಲ್ಯಾಣ ವಿದ್ಯಾರ್ಥಿ ನಿಲಯಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿದ್ಯಾರ್ಥಿ ನಿಲಯಗಳಿಗೆ ಇಲಾಖೆಯಿಂದಲೇ ಅಭಿವೃದ್ಧಿಪಡಿಸಲಾದ HMIS ಮೂಲಕ ಪ್ರವೇಶ ಕಲ್ಪಿಸಲಾಗುತ್ತಿತ್ತು. 2021-22 ತನಕ ಏನು ಮಾಡ್ತಿದ್ರು, HMIS ಅಂತ ಒಂದು ವೆಬ್ಸೈಟ್ ಇತ್ತು. ಆ ವೆಬ್ಸೈಟ್ನಲ್ಲಿ ಹಾಸ್ಟೆಲ್ಗೆ ಅರ್ಜಿ ಹಾಕಿದ್ರೆ ಸಾಕು, ಆ ವಿದ್ಯಾರ್ಥಿಗಳನ್ನು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ ತಕ್ಷಣ ಅಂದರೆ ಫಸ್ಟು ವಿದ್ಯಾರ್ಥಿಗಳು ಆಫ್ಲೈನ್ ಮೂಲಕ ಅಂದರೆ ಕೈ ಬರದ ಅರ್ಜಿ ಫಾರಂ ತುಂಬಿ ಇಲಾಖೆಗೆ ತಾಲೂಕು ಮಟ್ಟದಲ್ಲಿ ಅರ್ಜಿಗಳನ್ನು ಕೊಡ್ತಿದ್ರು. ತದನಂತರ ಸೆಲೆಕ್ಷನ್ ಲಿಸ್ಟ್ ಬರೆದಿತ್ತು. ಆನಂತರ ವಾರ್ಡನ್ ಅಥವಾ ಹಾಸ್ಟೆಲ್ ಸೂಪ್ರೆಂಟ್ರವರು ತಮ್ಮ HMS ಮೂಲಕ ಅಂದರೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಮೂಲಕ ಅಲ್ಲಿ ಆನ್ಲೈನಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದರು. ಆದರೆ 2022-23 ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮೂಲಕ ಅರ್ಜಿಯನ್ನು ಕರೆದರು. ಇದನ್ನೇನು ತಿಳಿಸ್ತೀನಿ ನಿಮಗೆ ಶಾರ್ಟ್ಕಟ್ಟಾಗಿ. ಮುಂದುವರೆದು ಆಹಾರ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶ ದೊರಕುತ್ತಿಲ್ಲ ಹಾಗೂ ಇಡೀ ಹಂಚಿಕೆ ಪ್ರಕ್ರಿಯೆಯನ್ನು ರಾಜ್ಯ ಮಟ್ಟದಿಂದಲೇ ನಿರ್ವಹಣೆ ಮಾಡುತ್ತಿರುವುದರಿಂದ ತಾಲೂಕು ಮಟ್ಟದಲ್ಲಿ ಕಾಲಕಾಲಕ್ಕೆ ಎದುರಾಗುತ್ತಿರುವ ಸಮಸ್ಯೆಗಳಿಗೆ ಸಕಾಲದಲ್ಲಿ ಪರಿಹರಿಸಲು ಸಾಧ್ಯವಾಗದ ಕಾರಣ ಮತ್ತು ಸದರಿ ತಂತ್ರಾಂಶದಲ್ಲಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳ ಲಾಗಿನ್ನಲ್ಲಿ ಲಭ್ಯವಾಗುತ್ತಿರುವ MIS ವರದಿಗಳಿಗೆ ಒಂದಕ್ಕೊಂದು ತಾಳೆಯಾಗದೇ ಇರುವುದರಿಂದ 2024-25ನೇ ಸಾಲಿನಿಂದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಿಗೆ ಹಿಂದೆ ಅನುಸರಿಸುತ್ತಿದ್ದ ಪ್ರವೇಶಾತಿ ಪ್ರಕ್ರಿಯೆಯಂತೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಮೂಲಕವೇ ಪ್ರವೇಶ ಕಲ್ಪಿಸಲು ಸೂಕ್ತ ಆದೇಶ ಹೊರಡಿಸುವಂತೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಅದರಂತೆ ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ 2024-25ನೇ ಸಾಲಿನಿಂದ ಈ ವರ್ಷದಿಂದ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ವಿದ್ಯಾರ್ಥಿ ನಿಲಯಗಳು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಿಗೆ ಪ್ರವೇಶಾತಿ ಪ್ರಕ್ರಿಯೆಯನ್ನು ಈ ಕೆಳಕಂಡ ಷರತ್ತುಗೊಳಪಟ್ಟು ಇಲಾಖೆಯು ಹಿಂದೆ ಅನುಸರಿಸುತ್ತಿದ್ದ ತಂತ್ರಾಂಶವಾದ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಮೂಲಕವೇ ಕೈಗೊಳ್ಳಲು ಆದೇಶಿಸಲಾಗಿದೆ. ಪ್ರತಿ ವರ್ಷ ಶೈಕ್ಷಣಿಕ ವರ್ಷ ಪ್ರಾರಂಭಕ್ಕೂ ಮುಂಚೆ ಅರ್ಜಿ ಸ್ವೀಕರಿಸಿ ಪ್ರಾರಂಭಿಸಿ ಆಹಾರ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಕಲ್ಪಿಸುವುದು ಇಲಾಖೆಯ ತಾಲೂಕು ಮಟ್ಟದ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಮತ್ತು ಗ್ರೇಡ್ 2 ರವರ ಜವಾಬ್ದಾರಿಯಾಗಿರುತ್ತದೆ. ಸದರಿ ಪ್ರವೇಶಾತಿ ಪ್ರಕ್ರಿಯೆಯ ಸಂಬಂಧ ವಿದ್ಯಾರ್ಥಿ ನಿಲಯಗಳ ಪಟ್ಟಿ ಲಭ್ಯವಿರುವ ಸಂಖ್ಯೆ ಹಾಗೂ ನಿಲಯದ ವಾರ್ಡನ್ ದೂರವಾಣಿ ಸಂಖ್ಯೆಯನ್ನು ಇಲಾಖೆಯ ಜಾಲತಾಣದಲ್ಲಿ
ಸದಾಕಾಲ ಪ್ರದರ್ಶಿಸಲು ಹಾಗೂ ಈ ಸಂಬಂಧ ಅಗತ್ಯವಿರುವ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಲಾಗಿನ್ ಸೃಜಿಸಿ ಪ್ರವೇಶಾತಿ ಪ್ರಕ್ರಿಯೆಯನ್ನು ಸುಗಮವಾಗಿ ನಿರ್ವಹಣೆ ಮಾಡಲು ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳುವುದು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನಿದೆ ಈ ಆದೇಶದಲ್ಲಿ ಅಂದರೆ 2021-22ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿಗೆ ಒಂದು ಅರ್ಜಿ ಫಾರ್ಮ್ ಇತ್ತು. ಆ ಅರ್ಜಿ ಫಾರ್ಮ್ ತುಂಬಿ ತಾಲೂಕು ಆಫೀಸ್ಗೆ ಕೊಡಬೇಕು. ಅವರು ಒಟ್ಟು ಅರ್ಜಿಗಳನ್ನು ಸ್ವೀಕರಿಸಿದ ನಂತರ ಆಯ್ಕೆ ಪಟ್ಟಿ ಬಿಡ್ತಿದ್ರು. ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು HMIS ಮೂಲಕ ಯಾವ ವಿದ್ಯಾರ್ಥಿ ಹಾಸ್ಟೆಲಿಗೆ ಸೆಲೆಕ್ಟ್ ಆಗಿರ್ತಾನೋ ಆ ವಿದ್ಯಾರ್ಥಿ ಎಲ್ಲ ಮಾಹಿತಿಯನ್ನು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ವಾರ್ಡನ್ ಅಥವಾ ಸೂಪರ್ಡೆಂಟ್ರವರು ತಮ್ಮ ಲಾಗಿನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ಎಂಟ್ರಿ ಮಾಡಿ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿ ಅಡ್ಮಿಷನ್ ತಗೋತಾಯಿದ್ರು. ಆದರೆ 2022-23ರಲ್ಲಿ ಕೂಡ ಇದೇ ಸಿಸ್ಟಮ್ ಇತ್ತು. ಆದರೆ 2023-24ನೇ ಸಾಲಿನಿಂದ ಏನಾಯ್ತಪ್ಪ ಅಂದರೆ SHP ಮೂಲಕ ವಾದರ್ಸು ಗೊತ್ತಿದೆ, ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮೂಲಕ ಅರ್ಜಿ ಸ್ವೀಕರಿಸಿ ಬೆಂಗಳೂರಿನಿಂದಲೇ ಅಂದರೆ ಡಿಪಾರ್ಟ್ಮೆಂಟ್ನಿಂದಲೇ SHP ಮೂಲಕವೇ ಸೀಟ್ ಅಲಾಟ್ಮೆಂಟ್ ಆಯಿತು. ಈ ಸೀಟ್ ಅಲಾಟ್ಮೆಂಟ್ ಹೆಂಗೆ ಆಗಿಬಿಟ್ಟಿತ್ತಪ್ಪ ಅಂದರೆ ಹೋದ ವರ್ಷ ಈ ವಿದ್ಯಾರ್ಥಿ ನಮ್ಮ ಯಲಬುರ್ಗಾ ತಾಲೂಕಿನ ಒಬ್ಬ ವಿದ್ಯಾರ್ಥಿ ಕುಕ್ನೂರು ಹಾಸ್ಟೆಲ್ ಬೇಕಂತ ಅರ್ಜಿ ಹಾಕಿದ್ದಾನೆ. ಆ ವಿದ್ಯಾರ್ಥಿಗೆ ಬಂದಿರತಕ್ಕಂಥದ್ದು ಬೇರೆ ಬೇರೆ ಕಡೆ ಪ್ಲೇಸು, ಯಲಬುರ್ಗನೇ ಬಂದಿರ್ಬೋದು ಅಥವಾ ತನ್ನೂರೇ. ಈ ಉದಾಹರಣೆಗೆ ವಿದ್ಯಾರ್ಥಿ ಯಲಬುರ್ಗದವನಾಗಿದ್ದರೆ ಅವನು ಹಾಸ್ಟೆಲ್ಗೆ ಕುಕ್ನೂರು ಹಾಕಿರ್ತಾನೆ. ಆ ವಿದ್ಯಾರ್ಥಿಗೆ ಯಲಬುರ್ಗಾ ಹಾಸ್ಟೆಲ್ ಸೆಲೆಕ್ಟ್ ಆಯಿತು ಹೋದ ವರ್ಷ. ಅಂಥ ಪ್ರಕರಣಗಳು ಕೂಡ ಆಗಿವೆ. ಒಂದೊಂದು ಕಡೆ ಬೇರೆ, ಈಗ ಕೊಪ್ಪಳ ಜಿಲ್ಲೆ ವಿದ್ಯಾರ್ಥಿ ಹಾಸ್ಟೆಲ್ ಸೆಲೆಕ್ಷನ್ ಲಿಸ್ಟು ಗದಗ ಡಿಸ್ಟಿಕ್ಗೆ ಆಗಿಬಿಟ್ಟಿದೆ. ಗದಗ ಡಿಸ್ಟಿಕ್ ವಿದ್ಯಾರ್ಥಿಗಳ ಒಂದು ಸೆಲೆಕ್ಷನ್ ಲಿಸ್ಟು ಕೊಪ್ಪಳ ಡಿಸ್ಟಿಕ್ಗೆ ಆಗಿಬಿಟ್ಟಿತ್ತು. ಇಂತಿಂಥ ಸಮಸ್ಯೆಗಳಾದವು. ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಲು ಸಮಾಜ ಕಲ್ಯಾಣ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಯಿತು. ಅದನ್ನು ಮನಗಂಡಂಥ ಸಮಾಜ ಕಲ್ಯಾಣ ಇಲಾಖೆಗೆ ಏನು ನಿರ್ದೇಶನ ಕೊಟ್ಟಿದ್ದಾರೆ ಅಂದರೆ ಈ ವರ್ಷದಿಂದ ಹಾಸ್ಟೆಲ್ ಸೆಲೆಕ್ಷನ್ ಲಿಸ್ಟನ್ನು HMIS ಮೂಲಕವೇ ಅರ್ಜಿ ಕರೀರಿ ಸಮಾಜ ಕಲ್ಯಾಣ ಇಲಾಖೆಯವರು. ಇದರಿಂದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ ಈಗ HMISನ್ನು ಇಂಪ್ರೂವ್ ಮಾಡಬೇಕು. ಅಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಕರಿಬೇಕು. ಅರ್ಜಿ ಕರೆದು ಸಕಾಲದಲ್ಲಿ ನೀವು ಸೆಲೆಕ್ಷನ್ ಲಿಸ್ಟನ್ನು ತಯಾರಿಸಿ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಬಟ್ ಇದು HMIS ಈಗ ಆಲ್ರೆಡಿ ಹಾಸ್ಟೆಲ್ ಜೂನ್ 18ರಿಂದನೇ ಅರ್ಜಿ ಪ್ರಾರಂಭವಾಗಿದೆ ನಿಜ. ಆದರೆ ಇನ್ನೂವರೆಗೂ ಕೂಡ ಸರ್ವರ್ ಇಶ್ಯೂ ಇರತಕ್ಕಂಥದ್ದು ನಿಮಗೆಲ್ಲ ನೋಡಿರ್ಬೋದು. ಜೂನ್ 12ರಿಂದ ಅರ್ಜಿ ಪ್ರಾರಂಭವಾದರೂ ಇನ್ನೂ ಸರ್ವರ್ ಇಶ್ಯೂ ಇರತಕ್ಕಂಥದ್ದು ಈ ಒಂದು HMIS. ಆ ಸರ್ವರ್ ಇಶ್ಯೂ ಆದ ತಕ್ಷಣ ನಾನು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೂ ಅನ್ವಯಿಸುತ್ತೆ ಮತ್ತು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೂ ಅನ್ವಯಿಸುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಈ ಸಿಸ್ಟಮಿಂದ HMISಯಿಂದ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಕಡಿಮೆ ಇದ್ದರೂ ಕೂಡ ಹಾಸ್ಟೆಲ್ ಸೆಲೆಕ್ಷನ್ ಲಿಸ್ಟ್ ಸೆಲೆಕ್ಟ್ ಆಗುತ್ತೆ. ಯಾವುದೇ ಚಿಂತೆ ಇಲ್ಲದೆ ಹಾಸ್ಟೆಲ್ ಸೆಲೆಕ್ಟ್ ಆಗುತ್ತೆ. ವಿದ್ಯಾಭ್ಯಾಸಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.